ನಮಸ್ಕಾರ ಸ್ನೇಹಿತರೆ, ಎಸ್.ಎನ್.ಸಿ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ವಿಶೇಷವಾದಂತಹ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಶ್ರಾವಣ ಮಾಸ ಯಾಕೆ ಆಚರಣೆಯಲ್ಲಿ ಬಂತು ಅನ್ನೋದಕ್ಕೆ ಇರ್ತಕ್ಕಂತಹ ದಂತಕಥೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸ್ನೇಹಿತರೆ, ದಯಮಾಡಿ ಈ ಚಾನಲ್ನಲ್ಲಿ ಇರ್ತಕ್ಕಂತಹ ಎಲ್ಲ ದಂತಕಥೆಗಳನ್ನು ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರ ವರ್ಗದಲ್ಲಿ ಇರ್ತಕ್ಕಂತಹ ಎಲ್ಲ ಹೈಸ್ಕೂಲ್ ಮಕ್ಕಳಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅಥವಾ ಶೇರ್ ಮಾಡಿ. ಯಾಕೆ ಅಂತ ಹೇಳಿದರೆ, ಭಾರತೀಯ ಸಂಸ್ಕೃತಿಯಲ್ಲಿ ಆಚರಿಸ್ತಕ್ಕಂತಹ ಹಬ್ಬಗಳ ಆಚರಣೆ ಯಾವ ರೀತಿಯಲ್ಲಿ ಆಚರಣೆಗೆ ಬಂತು, ಅದರ ಹಿಂದಿನ ಐತಿಹ್ಯ ಏನು ಎಂಬುದನ್ನು ನಮ್ಮ ವಿಡಿಯೋಗಳಲ್ಲಿ ರಸವತ್ತಾಗಿ ನಾನು ತಿಳಿಸ್ಕೊಡ್ತಾ ಇರ್ತೇನೆ. ಇದರ ಅರಿವು ಖಂಡಿತವಾಗಿಯೂ ನಮ್ಮ ಮುಂದಿನ ಪೀಳಿಗೆಗೆ ಬೇಕೇ ಬೇಕು. ಆದ್ದರಿಂದ ಅರಿವಿಗೋಸ್ಕರವಾಗಿ, ತಿಳುವಳಿಕೆಗೋಸ್ಕರವಾಗಿ ಈ ವಿಡಿಯೋಗಳನ್ನು, ಎಲ್ಲ ದಂತಕಥೆಗಳ ವಿಡಿಯೋಗಳನ್ನು ದಯಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ, ಕುಟುಂಬದವರಿಗೂ, ಓದ್ತಕ್ಕಂಥ ಮಕ್ಕಳು ಎಲ್ರಿಗೂ ಸಹ ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಉಪಯುಕ್ತವಾದಂಥ ಮಾಹಿತಿಗಳು ಇದರಲ್ಲಿ ಇರ್ತವೆ. ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ವಿವರಗಳು ಇದರಲ್ಲಿ ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಹಾಗೂ ಧರ್ಮಗ್ರಂಥಗಳಲ್ಲಿ ಎಲ್ಲರಿಗೂ ತಿಳಿದಿರುವ ಹಾಗೆ ವಿಶೇಷವಾದ ಫಲಗಳನ್ನು ಹೊತ್ತು ತರ್ತಕ್ಕಂತಹ ಶ್ರಾವಣ ಮಾಸ ಶಿವನಿಗೆ ಅತೀ ಪ್ರಿಯವಾದಂತಹ ಮಾಸ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಶ್ರಾವಣ ಮಾಸದಲ್ಲಿ ಉಪವಾಸ ಇದ್ದು ಶಿವನಿಗೆ ಆರಾಧನೆಯನ್ನು ಮಾಡೋದು ಅತ್ಯಂತ ಶುಭ ಹಾಗೂ ಮನಸ್ಸಿನ ಎಲ್ಲ ಕಾಮನೆಗಳನ್ನು, ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಅತಿ ಸುಲಭವಾದ ಮಾರ್ಗ ಅಂತ ಹೇಳ್ತಾರೆ. ಇಷ್ಟವಾದಂತಹ ಶ್ರಾವಣ ಮಾಸದ ಆಚರಣೆ ಹೇಗಾಯಿತು, ಈ ಶ್ರಾವಣ ಮಾಸದ ಹಿಂದಿರ್ತಕ್ಕಂತಹ ಪೌರಾಣಿಕ ಕಥನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಾಚೀನ ಕಾಲದಿಂದಲೂ ಸಹ ಹಿಂದೂ ಪುರಾಣಗಳು ಮತ್ತು ಧರ್ಮಗ್ರಂಥಗಳಲ್ಲಿ ಶ್ರಾವಣ ಮಾಸದ ಕುರಿತು ಸಾಕಷ್ಟು ದಂತಕಥೆಗಳು, ಕಥನಗಳು ಇದ್ದಾವೆ. ಇದು ಕ್ಷೀರಸಾಗರದ ಮಂಥನದ ಸಮಯದಲ್ಲಿ ಶಿವನು ಬಂದಿರತಕ್ಕಂತಹ ವಿಷವನ್ನು ಸೇವಿಸಿ ಜಗತ್ ಕಲ್ಯಾಣ ಮಾಡಬೇಕು, ಜಗತ್ತನ್ನು ವಿಷದಿಂದ ರಕ್ಷಿಸಬೇಕು ಅಂತ ಅದನ್ನು ಸೇವಿಸ್ತಾನೆ. ಅಂತಹ ಸಂದರ್ಭದಲ್ಲಿ ಪತ್ನಿ ಪಾರ್ವತಿ ಅವನ ದೇಹದ ಒಳಗಡೆ ಅದು ಪ್ರವೇಶಿಸುವುದಕ್ಕೆ ಮೊದಲೇ ಶಿವನ ಗಂಟಲನ್ನು ಅದುಮಿ ಹಿಡ್ಕೊಂಡು ಅದನ್ನು ತಡಿತಾಳೆ. ಹೀಗೆ ಒತ್ತಿ ಹಿಡಿದಂತಹ ಸಂದರ್ಭದಲ್ಲಿ ಶಿವನ ಗಂಟಲು ನೀಲಿ ಬಣ್ಣವನ್ನು ಹೊಂದಿರುತ್ತೆ. ಆದ್ದರಿಂದ ಅವನಿಗೆ ನೀಲಕಂಠ ಎನ್ನುವಂತಹ ಹೆಸರು ಬಂತು ಅನ್ನುವಂತಹ ಪ್ರತೀತಿ ಇದೆ. ಈ ನೀಲಕಂಠ ಅನ್ನುವಂತಹ ಹೆಸರು ಬಂದಂಥ ಸಮಯದಲ್ಲಿ ಶ್ರಾವಣ ಮಾಸದ ತಿಂಗಳು ನಡೀತಾ ಇತ್ತು. ಹಾಗಾಗಿ ಪ್ರಕೃತಿಯಲ್ಲಿ ಆಗಿರ್ತಕ್ಕಂತಹ ವಿಶಿಷ್ಟವಾದಂತಹ ಬದಲಾವಣೆಗಳು ಹಾಗೂ ಈ ವಿಚಿತ್ರವಾದಂತಹ ಘಟನೆಯಿಂದಾಗಿ ಶ್ರಾವಣ ಮಾಸವು ಅತ್ಯಂತ ಪ್ರಾಮುಖ್ಯತೆಯಾದಂತಹ ಒಂದು ಘಟ್ಟವನ್ನು ತಲುಪಿಬಿಡ್ತು. ಆ ಕಾರಣಕ್ಕೋಸ್ಕರವಾಗಿ ಶ್ರಾವಣ ಮಾಸದಲ್ಲಿ ಜಗದ್ರಕ್ಷಕನಾದ ಶಿವನನ್ನು, ಬ್ರಹ್ಮಾಂಡವನ್ನು ರಕ್ಷಿಸಲು ಅವರು ಸೇವಿಸಿದ ವಿಷಯವನ್ನು ತಡಿಲಿಕ್ಕೋಸ್ಕರ ಮಾಡಿರ್ತಕ್ಕಂತಹ ಪಾರ್ವತಿಯ ಸಾಹಸವನ್ನು ಎರಡನ್ನೂ ಸಹ ಗಮನಿಸಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಜನರು ಹಾಗೂ ಅವರ ಉನ್ನತಿಗಾಗಿ ಭಕ್ತಿ ಹಾಗೂ ಗೌರವದ ಜೊತೆಗೆ ಈ ತಿಂಗಳನ್ನು ಶಿವನ ತಿಂಗಳಾಗಿ, ಶಿವಪಾರ್ವತಿಯರ ತಿಂಗಳನ್ನಾಗಿ ಆಚರಿಸಲಿಕ್ಕೆ ಪ್ರಾರಂಭಿಸಿದರು. ಇದನ್ನು ಅತೀ ಉತ್ತಮವಾದಂತಹ ಶ್ರಾವಣ ಮಾಸ ಅನ್ನುವಂಥ ಹೆಸರು ಸಹ ಇದಕ್ಕೆ ಬಂತು ಅನ್ನುವಂಥದ್ದು ವಿಚಾರ ಅಥವಾ ಕಥೆ ಅಂತ ಹೇಳ್ಬೋದು. ಹೀಗೆ ಹಿಂದೂ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸ ಅಪಾರ ಪ್ರಾಮುಖ್ಯತೆ ಹೊಂದಿದೆ. ಪವಿತ್ರವಾದಂತಹ ಶ್ರಾವಣ ಮಾಸದಲ್ಲಿ ಶಿವನಿಗೆ ಭಕ್ತಿಯನ್ನು ಅರ್ಪಿಸಿ ಆಧ್ಯಾತ್ಮಿಕ ಪ್ರಗತಿಗೆ ಮತ್ತು ತಮ್ಮ ವೈಯಕ್ತಿಕ ಆಸೆಗಳನ್ನು ಪೂರೈಸಲಿಕ್ಕೆ ಹಾಗೂ ಪ್ರಗತಿಯನ್ನು ಸಾಧಿಸಲಿಕ್ಕೆ, ಉದ್ಧಾರ ಆಗಲಿಕ್ಕೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂತಹ ಒಳ್ಳೆಯ ತಿಂಗಳು ಇದು ಅನ್ನುವಂಥ ಕಾರಣಕ್ಕೋಸ್ಕರ ಇದು ಜಾರಿಗೆ ಬಂತು ಅಂತ ಹೇಳ್ತಾರೆ. ಶ್ರಾವಣ ಮಾಸವು ಮಳೆಗಾಲದಲ್ಲಿಯೇ ಹೊಂದಿಕೊಂಡಿದೆ. ಇದಕ್ಕೆ ಹೇರಳವಾದಂಥ ನೈಸರ್ಗಿಕ ಶಕ್ತಿ ಮತ್ತು ಫಲವತ್ತತೆಯ ಸಮಯ ಸಹ ಇದಾಗಿದೆ ಅಂತ ಪರಿಗಣಿಸ್ತಾರೆ. ಸಮೃದ್ಧವಾಗಿರ್ತಕ್ಕಂತಹ ಹಸಿರು ಮತ್ತು ಉಲ್ಲಾಸಕರವಾದ ಮಳೆ ಹಾಗೂ ಸಸ್ಯಗಳ ಬೆಳವಣಿಗೆ, ಧಾನ್ಯಗಳ ಚೇತರಿಸುವಿಕೆ ಹಾಗೂ ಧಾನ್ಯಗಳ ಅಭಿವೃದ್ಧಿ, ಚೈತನ್ಯ ಹಾಗೂ ಪುನರುಜ್ಜೀವನದ ಸಂಕೇತವಾಗಿ ಈ ಶ್ರಾವಣ ಮಾಸವನ್ನು ಆಚರಿಸ್ತಾರೆ. ಭಕ್ತರು ಪ್ರಕೃತಿಯೊಂದಿಗಿನ ಈ ಸಂಪರ್ಕವನ್ನು ಅತ್ಯಂತ ಮುದದಿಂದ ಸ್ವೀಕಾರ ಮಾಡ್ತಾರೆ. ದೈವಿಕತೆಯೊಂದಿಗೆ ಹಾಗೂ ಆಧ್ಯಾತ್ಮಿಕ ಸಂಪರ್ಕವನ್ನು ಪಡೆಯುವುದಕ್ಕೋಸ್ಕರವಾಗಿ ವಿವಿಧ ವ್ರತ ಆಚರಣೆಗಳನ್ನು, ಉಪವಾಸಗಳನ್ನು ಮಾಡ್ತಾರೆ. ನೀಲಿ ಉಡುಗೆ ತೊಡುಗೆಗಳನ್ನು ಧರಿಸಿ ಶಿವನಿಗೆ ಹಾಲು, ನೀರು ಹಾಗೂ ಬಿಲ್ವದ ಎಲೆಗಳನ್ನು ಅರ್ಪಿಸೋದು, ಭಕ್ತಿ ನೃತ್ಯಗಳಲ್ಲಿ ತೊಡಗಿರ್ತಕ್ಕಂತಹ ವಿಶಿಷ್ಟ ಆಚರಣೆಗಳು ಹಾಗೂ ಸಾಂಸ್ಕೃತಿಕ ಪದ್ಧತಿಗಳು ಎಲ್ಲ ಕಡೆಯಲ್ಲಿಯೂ ಕಂಡುಬರ್ತವೆ. ಅದು ವ್ಯಕ್ತಿಗಳು ಹಾಗೂ ಅವರ ಧಾರ್ಮಿಕ ಪರಂಪರೆಯ ನಡುವಿನ ಸಂಪರ್ಕವನ್ನು ಗಾಢವಾಗಿಸುತ್ತವೆ. ಹಾಗೆಯೇ ಆಚರಣೆಗಳಿಗೂ ಸಹ ಒಂದು ಸರಿಯಾದಂತಹ ಒಂದು ಪಾವಿತ್ರತೆಯನ್ನು ತಂದುಕೊಡ್ತವೆ. ಹಿಂದೂ ಧರ್ಮದೊಳಗಿನ ಪ್ರಕೃತಿ, ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಗಳ ನಡುವಿನ ಸಾಮರಸ್ಯದ ಸಂಕೇತವಾಗಿಯೂ ಸಹ ನಾವು ಈ ಶ್ರಾವಣ ಮಾಸವನ್ನು ಆಚರಿಸ್ತೇವೆ.
ಒಂದು ದಂತಕಥೆಯ ಪ್ರಕಾರ ದಕ್ಷನ ಮಗಳು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ ಮತ್ತು ಹಿಮಾಲಯ ರಾಜನ ಮನೆಯಲ್ಲಿ ಪಾರ್ವತಿಯಾಗಿ ಮರುಜನ್ಮವನ್ನು ಪಡಿತಾಳೆ. ಪಾರ್ವತಿ ಶಿವನನ್ನು ಮದುವೆ ಆಗಬೇಕು ಅಂತ ಬಹಳ ವರ್ಷದಿಂದ ಉಗ್ರವಾದಂಥ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಅದಕ್ಕಾಗಿ ಅವಳು ಶ್ರಾವಣ ಮಾಸದಲ್ಲಿ ಅತ್ಯಂತ ಉಗ್ರವಾದ ತಪಸ್ಸನ್ನು ಮಾಡಿದ್ಲು. ಶಿವನು ಪಾರ್ವತಿ ಭಕ್ತಿಗೆ ಸಂತುಷ್ಟನಾಗಿ ಆಕೆ ಆಸೆಯನ್ನು ಪೂರೈಸಿದ. ಈ ಅವಧಿಯಲ್ಲಿ ಶಿವನು ತನ್ನ ಹೆಂಡತಿಯೊಂದಿಗೆ ಮತ್ತೆ ಒಂದಾದ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಶ್ರಾವಣ ಮಾಸವನ್ನು ಅತ್ಯಂತ ಪ್ರಾಮುಖ್ಯವಾದಂತಹ ತಿಂಗಳು ಅಂತ ಶ್ರಾವಣ ಮಾಸವನ್ನು ಶಿವನು ತುಂಬ ಇಷ್ಟಪಡ್ತಾನೆ. ಇಂತಹ ಸಂದರ್ಭದಲ್ಲಿ ಶಿವನು ಪ್ರಸನ್ನನಾಗಿರುವಂತಹ ಸಂದರ್ಭದಲ್ಲಿ ಭಕ್ತಿಯಿಂದ ಅವನನ್ನು ಆರಾಧಿಸಿದರೆ ಅತಿ ಉತ್ತಮವಾದಂತಹ ಫಲ ನಮಗೆ ದೊರೆಯುತ್ತೆ ಅನ್ನುವಂತಹ ನಂಬಿಕೆ. ತುಂಬ ಸುಲಭವಾಗಿ ಶಿವಪೂಜೆಯನ್ನು ಹೇಗೆ ಮಾಡೋದು, ಅದರ ವಿಧಾನಗಳೇನು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಶಿವಲಿಂಗವನ್ನು ಗಂಗಾಜಲದಿಂದ ಶುದ್ಧೀಕರಣ ಆದ ಮೇಲೆ ಅದಕ್ಕೆ ಅಕ್ಷತೆಗಳನ್ನು, ಹೂವುಗಳನ್ನು, ಪಂಚಾಮೃತ, ಜೇನುತುಪ್ಪ, ತುಪ್ಪ, ಮೊಸರು, ಹಾಲು, ಸಕ್ಕರೆ ಇವುಗಳನ್ನೆಲ್ಲ ಅರ್ಪಿಸಿ ನಂತರದಲ್ಲಿ ಯಜ್ಞೋಪವೀತ ಹಾಗೂ ಹಣ್ಣುಗಳು, ಸಿಹಿ ತಿಂಡಿಗಳನ್ನು ಅರ್ಪಿಸಿದ ನಂತರ ಧೂಪ ದ್ರವ್ಯಗಳನ್ನು ಅರ್ಪಿಸಬೇಕು ಶಿವಲಿಂಗಕ್ಕೆ. ಕೊನೆಯಲ್ಲಿ ಶಿವನಿಗೆ ಮಂಗಳಾರತಿಯನ್ನು ಎತ್ತಿ ಆರಾಧನೆಯನ್ನು ಕೊನೆಯ ಹಂತಕ್ಕೆ ನಾವು ತರಬಹುದು, ಮುಕ್ತಾಯಗೊಳಿಸ್ಬೋದು. ಏಕಚಿತ್ತತೆಯಿಂದ ಧ್ಯಾನದಿಂದ ಶಿವನನ್ನು ಭಕ್ತಿಯಿಂದ ಆರಾಧನೆ ಮಾಡಿದ್ದೇ ಆದರೆ ನಮ್ಮ ಸಕಲ ಇಷ್ಟಾರ್ಥಗಳು ಈಡೇರ್ತವೆ, ಅಷ್ಟೈಶ್ವರ್ಯಗಳು ನಮಗೆ ದೊರೀತವೆ ಅನ್ನುವಂತಹ ನಂಬಿಕೆ. ಶಿವನಿಗೆ ಏನನ್ನ ಅರ್ಪಿಸಿದರೆ ನಮಗೆ ಏನು ದೊರೆಯುತ್ತೆ, ಯಾವ ಲಾಭಕ್ಕೋಸ್ಕರವಾಗಿ ನಾವು ಶಿವನ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ನಾವು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದರೆ, ಶುದ್ಧ ಜಲದಿಂದ ಅಭಿಷೇಕವನ್ನು ಮಾಡಿದರೆ ನಮ್ಮ ದೇಹ ಹಾಗೂ ಆತ್ಮ ಶುದ್ಧವಾಗುತ್ತೆ. ಸುವಾಸನೆಯ ನೀರಿನಿಂದ ಅವನಿಗೆ ಸ್ನಾನ ಮಾಡಿದರೆ ಅಥವಾ ಅಭಿಷೇಕವನ್ನು ಮಾಡಿಸಿದರೆ ನಮಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಶಿವನಿಗೆ ನೈವೇದ್ಯವನ್ನು ಅರ್ಪಿಸಿದರೆ ನಮ್ಮ ಆಯುಷ್ಯ ವೃದ್ಧಿಯಾಗುತ್ತೆ. ನಾವು ಶಿವನ ಮೂರ್ತಿಯ ಮುಂದೆ ಅಥವಾ ಲಿಂಗದ ಮುಂದೆ ದೀಪವನ್ನು ಬೆಳಗಿಸಿದರೆ ನಮ್ಮ ಜ್ಞಾನವು ಅಭಿವೃದ್ಧಿ ಆಗುತ್ತೆ, ನಮಗೆ ಜ್ಞಾನ ದೊರೆಯುತ್ತೆ. ನಾವು ಶಿವನಿಗೆ ವೀಳ್ಯದೆಲೆಯನ್ನು ಅರ್ಪಿಸಿದರೆ ನಮಗೆ ಸಾಕಷ್ಟು ಆಹಾರ ನಿರಂತರವಾಗಿ ದೊರೆಯುತ್ತೆ. ಅದೇ ಶಿವನ ಮೂರ್ತಿಗೆ ಅಥವಾ ಶಿವಲಿಂಗಕ್ಕೆ ಹಾಲಿನ ಸ್ನಾನ ಮಾಡಿಸಿದರೆ, ಅಭಿಷೇಕವನ್ನು ಮಾಡಿಸಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದರ ಶಿವಲಿಂಗದ ಅಭಿಷೇಕವನ್ನು ಮೊಸರಿನಿಂದ ಮಾಡಿದರೆ ಉತ್ತಮ ವಾಹನ ಮತ್ತು ಪಶು ಸಂಪತ್ತು ಸಿಗತ್ತೆ. ನಾವು ತುಪ್ಪ, ಕಬ್ಬಿನ ನೀರಿನಿಂದ ಶಿವನ ಅಭಿಷೇಕವನ್ನು ಮಾಡಿದರೆ ನಮಗೆ ಸಕಲ ಸಂಪತ್ತು ಮತ್ತು ಸಂತೋಷವನ್ನು ಶಿವನು ದಯಪಾಲಿಸುತ್ತಾನೆ ಅಥವಾ ನಮಗೆ ಸಿಗತ್ತೆ. ಶಿವನಿಗೆ ದರ್ಬೆ ನೀರಿನಿಂದ ಸ್ನಾನ ಮಾಡಿಸಿದರೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ. ಶಿವನನ್ನು ಗಂಗಾಜಲದಿಂದ ಸ್ನಾನ ಮಾಡಿದರೆ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಧೂಪ ದೀಪವನ್ನು ಅರ್ಪಿಸಿದರೆ ವಿಜಯದ ಆಶೀರ್ವಾದವನ್ನು ಪಡೆಯುತ್ತೇವೆ. ಸಕಲ ಕಾರ್ಯಗಳಲ್ಲಿಯೂ ಸಹ ನಮಗೆ ವಿಜಯ ಲಭಿಸುತ್ತೆ. ನಾವು ಅಪೇಕ್ಷಿಸಿದಂತಹ ಎಲ್ಲ ವಿಚಾರಗಳು ನಮಗೆ ದೊರೆಯುತ್ತೆ. ಹಾಗೆಯೇ ಶಿವಪೂಜೆಯಲ್ಲಿ ಕೆಲವು ಎಚ್ಚರಿಕೆಗಳನ್ನು ಖಂಡಿತವಾಗಿಯೂ ನಾವು ಪಾಲಿಸಲೇಬೇಕಾಗುತ್ತೆ. ಶಿವನಿಗೆ ವಿರುದ್ಧವಾದಂತಹ ವಸ್ತುಗಳನ್ನು ಶಿವನ ಪೂಜೆಯಲ್ಲಿ ನಾವು ಬಳಸಲೇಬಾರದು. ಅವು ಯಾವುದು ಅಂತ ನೋಡೋದಾದರೆ, ಪ್ರಪ್ರಥಮವಾಗಿ ಕುಂಕುಮ. ಶಿವನ ಆರಾಧನೆಯಲ್ಲಿ ಕುಂಕುಮವನ್ನು ಬಳಸಲೇಬಾರದು. ಯಾಕೆ ಅಂದರೆ ಶಿವನು ಪರಿತ್ಯಾಗಿ ಹಾಗೂ ಲಯಕರ್ತ. ಅವನಿಗೆ ಕುಂಕುಮದ ಮೇಲೆ, ಸೌಭಾಗ್ಯವನ್ನು ತರ್ತಕ್ಕಂತಹ ಕುಂಕುಮದ ಮೇಲೆ ಅಷ್ಟು ಅಕ್ಕರೆ ಅಥವಾ ಅವನಿಗೆ ಅದು ರುಚಿಸೋದಿಲ್ಲ ಅಥವಾ ಇಷ್ಟ ಇಲ್ಲ ಅಂತ ಹೇಳ್ಬೋದು. ಆ ಕುಂಕುಮದಿಂದ ಶಿವನನ್ನು ಆರಾಧನೆಯನ್ನು ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಶಿವನಿಗೆ ಕುಂಕುಮವನ್ನು ಅರ್ಪಿಸೋದಕ್ಕೆ ಬದಲಾಗಿ ಶ್ರೀಗಂಧವನ್ನು ತೆಗೆದು ಗಂಧವನ್ನು ಬಳಸಲಾಗುತ್ತೆ. ಎರಡನೇ ಅಂಶ ಬಳಸಲೇಬಾರ್ದಾಗಿದ್ದಂಥದ್ದು ತುಳಸಿ. ಸಾಮಾನ್ಯವಾಗಿ ತುಳಸಿಯನ್ನು ಅತ್ಯಂತ ಮಂಗಳಕರ ಹಾಗೂ ಶ್ರೇಯಸ್ಕರ ಅಂತ ಪರಿಗಣಿಸ್ತೀವಿ ನಾವು. ಆದರೆ ಶಿವನಿಗೆ ತುಳಸಿಯನ್ನು ಹಾಕೋದು ನಿಷೇಧಿಸಲೇ. ಯಾಕೆ ಅಂದರೆ ತುಳಸಿಯ ಪತಿ ಜಲಂಧರ ಅನ್ನೋನು ಒಬ್ಬ ರಾಕ್ಷಸನನ್ನು ಕೊಂದವನು ಶಿವನೇ. ಆದ್ದರಿಂದ ತುಳಸಿಯನ್ನು ಶಿವನ ಪೂಜೆಯಲ್ಲಿ ಬಳಸಲೇಬಾರದು. ಭಗವಾನ್ ವಿಷ್ಣುವು ತುಳಸಿಯನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ. ಆದ್ದರಿಂದ ಅದು ಶ್ರೀ ವಿಷ್ಣುವಿಗೆ ಪ್ರಿಯ ಅಷ್ಟೇ ಬಿಟ್ಟರೆ ಶಿವನಿಗೆ ತುಳಸಿ ಎಲೆಗಳನ್ನು ಹಾಕುವುದು ನಿಷೇಧ. ಇನ್ನೊಂದು ಶಿವಪೂಜೆಯಲ್ಲಿ ಬಳಸಲೇಬಾರದಂತಹ ಇನ್ನೊಂದು ವಸ್ತು ಅಂತ ಹೇಳಿದರೆ ಶಂಖ. ಸಾಧಾರಣವಾಗಿ ಪೂಜೆಯ ಸಮಯದಲ್ಲಿ ಶಂಖನಾದವನ್ನು ಮಾಡೋದು ಪ್ರತೀತಿಯಲ್ಲಿ ಇರುತ್ತೆ. ಆದರೆ ಶಂಖ ಅನ್ನೋದು ರಾಕ್ಷಸನ ಸಂಕೇತ ಆಗಿದೆ. ಶಂಖಚೂಡ್ ಎಂಬುವಂತಹ ರಾಕ್ಷಸನನ್ನು ಶಿವ ಕೊಂದ ಅನ್ನುವಂತಹ ಐತಿಹ್ಯ ಇದೆ. ಅದಕ್ಕಾಗಿ ಈ ಶಂಖದಲ್ಲಿ ನೀರನ್ನು ಶಿವನಿಗೆ ಅರ್ಪಿಸುವುದು ನಿಷಿದ್ಧ. ಶ್ರಾವಣ ಮಾಸವು ಎಲ್ರಿಗೂ ಒಳ್ಳೆಯದನ್ನುಂಟು ಮಾಡಲಿ. ನಮಸ್ಕಾರ.